ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವಿಡಿಯೋ ಉತ್ತರ ಪ್ರದೇಶ ಸರ್ಕಾರದ ತಾರತಮ್ಯ ನೀತಿಗೆ ಮತ್ತೊಂದು ಉದಾಹರಣೆಯಾಗಿ ನಿಂತಿದೆ. ಗಂಗಾ ನದಿಯಲ್ಲಿ ಪಾರ್ಟಿ ಮಾಡುವ ವಿಡಿಯೋ ಇದಾಗಿದ್ದು, ಯುವಕರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ದೋಣಿಯಲ್ಲಿ ಹೋಗುತ್ತಾ, ಡಿಜೆ ಬಾರಿಸುತ್ತಾ, ಬಿಯರ್ ಕುಡಿಯುತ್ತಾ ಮಸ್ತಿಯಲ್ಲಿ ತೊಡಗಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿರುವುದಕ್ಕೆ ಕಾರಣ ಏನಂದ್ರೆ, 2-3 ವಾರಗಳ ಹಿಂದೆ ಇದೇ ಉತ್ತರ ಪ್ರದೇಶದ ಪೊಲೀಸರು 14 ಮಂದಿ ಮುಸ್ಲಿಂ ಯುವಕರನ್ನ ಬಂಧಿಸಿದ್ರು. ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಸಾಗುತ್ತಾ ಉಪವಾಸವನ್ನ ತೊರೆದಿದ್ದಾರೆ ಮತ್ತು ಮಾಂಸದ ತುಂಡುಗಳನ್ನು ನದಿಗೆ ಹಾಕಿದ್ದಾರೆ ಎಂಬುದು ಇವರ ಬಂಧನಕ್ಕೆ ಕೊಟ್ಟ ಕಾರಣವಾಗಿತ್ತು. ಉಪವಾಸ ತೊರೆಯುವಾಗ ಮಾಂಸಾಹಾರವನ್ನು ಸೇವಿಸಿದರು ಮತ್ತು ಅದರ ತ್ಯಾಜ್ಯಗಳನ್ನು ಗಂಗಾ ನದಿಗೆ ಎಸೆಯುವ ಮೂಲಕ ನದಿಯ ಪಾವಿತ್ರತೆಗೆ ಭಂಗ ತಂದಿದ್ದಾರೆ ಎಂಬ ಆರೋಪವನ್ನು ಇವರ ಮೇಲೆ ಹೊರಿಸಿದರು. ಇವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಆದರೆ 2 ನ್ಯಾಯಾಲಯಗಳು ಇವರಿಗೆ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತು. ಇವರು ಈಗಲೂ ಜೈಲಿನಲ್ಲಿದ್ದಾರೆ. ಆ ಕಾರಣದಿಂದಲೇ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸರ್ಕಾರವನ್ನ ಪ್ರಶ್ನೆಗೆ ಒಳಪಡಿಸಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಗಂಗಾ ನದಿ ಮಲಿನವಾಗುವುದು ಮುಸ್ಲಿಮರನ್ನ ಕಂಡಾಗ ಮಾತ್ರವಾ ಎಂಬ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಗಂಗಾ ನದಿಯಲ್ಲಿ ಬಿಯರ್ ಸೇವಿಸಿದವರನ್ನ ಅರೆಸ್ಟ್ ಮಾಡದಿರುವುದಕ್ಕೆ ಕಾರಣವೇನು? ಹಿಂದೂಗಳು ಗಂಗಾ ನದಿಯ ಪಾವಿತ್ರವನ್ನ ಹಾಳು ಮಾಡಿದ್ರೆ ತೊಂದರೆ ಇಲ್ಲವೇ ಎಂಬ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಿದೆ. ನೀವು ಏನೇ ಮಾಡಿ ಆದರೆ ಮುಸ್ಲಿಂ ಆಗಬಾರದು ಅಷ್ಟೇ, ಇದುವೇ ಉತ್ತರ ಪ್ರದೇಶ ಸರ್ಕಾರದ ನ್ಯಾಯ ಎಂದು ಹೇಳಲಾಗ್ತಿದೆ. ನೀವು ಬಿಜೆಪಿಗೆ ವೋಟ್ ಹಾಕುವುದಾದರೆ ಮತ್ತು ಬಿಜೆಪಿಯ ಧ್ವಜ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವುದೇ ಕಾನೂನು ಬಾಹಿರ ಕೃತ್ಯ ನಡೆಸಿದರೂ ನಿಮಗೆ ಮಾಫಿ ಇದೆ ಎಂದು ಅಭಿಪ್ರಾಯಪಡಲಾಗ್ತಿದೆ. ಇದೇ ವೇಳೆ ಅನೇಕರು ಗಂಗಾ ನದಿ ಮಲಿನವಾಗಿರುವ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲಾ ತ್ಯಾಜ್ಯಗಳನ್ನು ಗಂಗಾ ನದಿಗೆ ಹಾಕಿರುವುದರ ಪರಿಣಾಮವನ್ನು ಚಿತ್ರದ ಮೂಲಕ ಹಂಚಿಕೊಳ್ತಿದ್ದಾರೆ. ಇವರ ಯಾರ ಮೇಲೆಯೂ ಕೈಗೊಳ್ಳದ ಕ್ರಮವನ್ನು ಮುಸ್ಲಿಮರ ಮೇಲೆ ಕೈಗೊಂಡಿರುವುದಕ್ಕೆ ಅವರು ಮುಸ್ಲಿಮರು ಎಂಬುದೇ ಕಾರಣ ಎಂದು ಹೇಳ್ತಿದ್ದಾರೆ.